ನಮಸ್ಕಾರ ಸ್ನೇಹಿತರೆ, ನಾನು ಮೇಘರಾಜ್. ಸ್ನೇಹಿತರೆ, ತಾವೆಲ್ಲ KCET 2024 ನವೆಂಬರ್ನ ರಿಸಲ್ಟ್ಗೋಸ್ಕರ ತಾವೆಲ್ಲ ವೆಯ್ಟ್ ಮಾಡ್ತಿದ್ದಾರೆ ಅಂತ ಗೊತ್ತು. ಹಾಗಾಗಿ ಆ ಒಂದು ಅಪ್ಡೇಟ್ನ ಬಗ್ಗೆ, ರಿಸಲ್ಟ್ ಯಾವಾಗ ಬಿಡ್ತಾರೆ, ಮುಂದಿನ ವಾರ ಬಿಡ್ತಾರೋ, ಈ ಮಂತ್ ಎಂಡ್ ಬಿಡ್ತಾರೋ, ನಾಳೆ ಬಿಡ್ತಾರೋ ಅಥವಾ ನಾಡಿದ್ದು ಬಿಡ್ತಾರೋ, ಆ ಒಂದು ಪ್ರತಿಯೊಂದು ವಿಚಾರವನ್ನು ನಿಮ್ಮ ಮುಂದೆ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ KE ಅವರು ಇಷ್ಟು ದಿನ ಏನು ಮಾಡಿದರು, ಸೊ ತಮಗೆ ಏನು ತಾತ್ಕಾಲಿಕ ಕೀ ಆನ್ಸರ್ಗಳನ್ನು ಬಿಡೋದಾಗಲಿ ಅಥವಾ ಏನು KCETಗೆ ಸಂಬಂಧಪಟ್ಟ ಹಾಗೆ ಅಬ್ಜೆಕ್ಷನ್ ಲಿಂಕ್ನ ಸಹ ಬಿಡೋದಾಗಲಿ ಅಥವಾ ತಾತ್ಕಾಲಿಕ ಫಲಿತಾಂಶಗಳನ್ನು, ಅಂತಿಮ ಕೀ ಉತ್ತರಗಳನ್ನು, ಸೊ ಪ್ರತಿಯೊಂದನ್ನು ಕೂಡ KE ಅವರು ಬಿಟ್ಟಿದ್ದಾರೆ. ಸೊ ಈಗ ತಾವೆಲ್ಲ ಪ್ರತಿಯೊಂದು ಸಬ್ಜೆಕ್ಟ್ನ ಅಭ್ಯರ್ಥಿಗಳು ತಮ್ಮ ತಮ್ಮ ತಾತ್ಕಾಲಿಕ ಸ್ಕೋರನ್ನು ನೋಡಿದ್ದೀರಿ. ಸ್ಕೋರನ್ನು ನೋಡಿದ ಮೇಲೆ ತಮಗೊಂದು ಅಳಕಂತೂ ಇದ್ದೇ ಇರುತ್ತೆ. ಸೊ ಕಟ್ ಆಫ್ ಎಷ್ಟಕ್ಕೆ ನಿಲ್ಬೋದು. ಸೊ ಕೆಲವೊಂದು ಸಬ್ಜೆಕ್ಟ್ಗಳಲ್ಲಿ ತುಂಬ ಜಾಸ್ತಿ ಮಾರ್ಕ್ಸ್ ಇರೋರಿದ್ದಾರೆ, ಕೆಲವೊಂದು ಸಬ್ಜೆಕ್ಟಲ್ಲಿ ತುಂಬ ಕಡಿಮೆ ಮಾರ್ಕ್ಸ್ ಇರೋರಿದ್ದಾರೆ. ಹಾಗಾಗಿ ಬೇಸ್ಡ್ ಆನ್ ದಿ ಸಬ್ಜೆಕ್ಟು ಕಟ್ ಆಫ್ ಎಷ್ಟು ನಿಲ್ಬೋದು, ಎಷ್ಟು ಪರ್ಸೆಂಟೇಜ್ ತಗೋಬೋದು ಕ್ಯಾಂಡಿಡೇಟ್ಸ್ನ. ಕೆಲವೊಬ್ರು ಹೇಳ್ತಾರೆ 6% ತಗೊತಾರೆ, ಕೆಲವೊಬ್ಬರು 6.5 ಅಂತ ಹೇಳ್ತಾರೆ, ಕೆಲವೊಬ್ಬರು 7% ಅಂತಾರೆ. ಯಾವುದನ್ನು ನಂಬಬೇಕು, ಯಾವುದನ್ನು ಬಿಡಬೇಕು ಅನ್ನೋ ಒಂದು ಕನ್ಫ್ಯೂಷನಲ್ಲಿ ತಾವೆಲ್ಲ ಇದ್ದೀರಿ. ಸೊ ಹಾಗಾಗಿ ಆ ರಿಸಲ್ಟ್ ಯಾವಾಗ ಬಿಡ್ತಾರೆ ಅನ್ನೋದನ್ನು ನಿಮ್ಮ ಮುಂದೆ ಹೇಳೋಕ್ಕೆ ಅಂತಲೇ ನಾನು ಮುಂದೆ ಇವತ್ತು ಬಂದಿರೋದು. ಸೊ ಸ್ನೇಹಿತರೆ, ಏನು 16ನೇ ತಾರೀಕು ಏನು ತಾತ್ಕಾಲಿಕ ಫಲಿತಾಂಶಗಳನ್ನು KE ಅವರು ಬಿಟ್ಟಿದ್ದರು. ಆ 16ನೇ ತಾರೀಕಿನ ನಂತರ ಕೆಲವೊಂದು ಅಭ್ಯರ್ಥಿಗಳ OMR ಸೀಟ್ ಮಾರ್ಕ್ಸ್ ಮತ್ತು ಬಿಟ್ಟಂಥ ಒರಿಜಿನಲ್ ಇಂಡಿವಿಜುವಲ್ ಮಾರ್ಕ್ಸ್ ಏನಾಗಿತ್ತು, ಸ್ವಲ್ಪ ಡಿಫ್ರೆನ್ಸ್ ಇತ್ತು. ಆ ಡಿಫ್ರೆನ್ಸ್ಗಳನ್ನು ರೈಸ್ ಮಾಡೋದಕ್ಕೆ ಅಂತ KE ಅವರು ದಿನಾಂಕ 19ನೇ ತಾರೀಕುವರೆಗೂ 12ನೇ ತಾರೀಕುವರೆಗೂ ಟೈಮ್ ಕೊಟ್ಟಿದ್ದರು. ಸೊ ಯಾರಿಗೆಲ್ಲ ಅಬ್ಜೆಕ್ಷನ್ಸ್ ಇದೆ ತಮ್ಮ ಸ್ಕೋರ್ ಬಗ್ಗೆ, ಆ ಸ್ಕೋರನ್ನು ಆಬ್ಜೆಕ್ಟ್ ಮಾಡೋದಕ್ಕೆ ಸಮಯಾವಕಾಶವನ್ನು ಕೊಟ್ಟಿದ್ದರು. 19 ಮುಗೀತು. ಇವತ್ತೆಷ್ಟು ತಾರೀಕು? ಇವತ್ತು 20ನೇ ತಾರೀಕು. ಸೊ ಇವತ್ತು ಬಂದು ಫ್ರೈಡೇ, ನಾಳೆ ಸಾಟರ್ಡೆ. ಮೋಸ್ಟ್ ಪ್ರೊಬಾಬ್ಲಿ ನಿಮ್ಮ ರಿಸಲ್ಟ್ ಬಗ್ಗೆ ಮಾತಾಡೋದಾದರೆ KCET 2024ನ ರಿಸಲ್ಟು 100% ನಾಳೆ ಅಥವಾ ನಾಡಿದ್ದು ಬಿಡದೇ ಇದ್ದರೆ 100% ಮಂಗಳವಾರ ಅಥವಾ ಬುಧವಾರ, ಅಂದರೆ ಮುಂದಿನ ವಾರ 100% KCET 2024ನ ರಿಸಲ್ಟ್ ಬಂದೇ ಬರುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ಯಾಕಂದರೆ ಅಬ್ಜೆಕ್ಷನ್ಸ್ ಎಲ್ಲ ಆದಮೇಲೆ ಅವರು ಕಟ್ ಆಫ್ನೆಲ್ಲ ಫೈನಲ್ ಮಾಡಿ ಬಿಡೋವಂಥದ್ದು ವಾಡಿಕೆ. ಹಾಗಾಗಿ ನಾಳೆ ಅಥವಾ ನಾಡಿನ ರಿಸಲ್ಟ್ ಬಿಡದೇ ಇದ್ದರೆ ಮುಂದಿನ ವಾರ ಸೋಮವಾರ ಬಿಡ್ಬೋದು, ಮಂಗಳವಾರ ಬಿಡ್ಬೋದು ಅಥವಾ ಬುಧವಾರ ಬಿಡ್ಬೋದು. 100% ಹೊತ್ತಿನಲ್ಲಿ ಮುಂದಿನ ವಾರದಲ್ಲಿ ಯಾವುದೋ ಒಂದು ದಿನ 100% ರಿಸಲ್ಟ್ ಬಿಡೋದಂಥ ಗ್ಯಾರಂಟಿ ಅಂತ ಹೇಳ್ತಾ, ರಿಸಲ್ಟ್ ಬಗ್ಗೆ ಇಷ್ಟು ದಿನವೇ ತಾವೆಲ್ಲ ಕಾದಿದ್ದೀರಿ, ಇನ್ನೊಂದು ಸ್ವಲ್ಪ ದಿನ ಕಾಯಿರಿ ಅಂತ ಹೇಳ್ತಾ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ರೆಡಿ ಮಾಡ್ಕೊಳ್ಳಿ. ಯಾರಿಗೆಲ್ಲ ನಿಮಗೆ ಗ್ಯಾರಂಟಿ ಇದೆ, ಕ್ಲಿಯರ್ ಆಗೇ ಆಗುತ್ತೆ ಅನ್ನೋರು ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಐ ವಿಲ್ ಸ್ಟಾಪ್ ದಿ ಡಿಸ್ಕಷನ್. ಥ್ಯಾಂಕ್ ಯು.